ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್ ವಿತ್ ಪವಿ. ಇದು ನನ್ನ ಲಾಸ್ಟ್ ವಿಡಿಯೋದ ಕಂಟಿನ್ಯೂಯೇಷನ್ ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ನನ್ನ ಫಸ್ಟ್ ವಿಡಿಯೋ ನೋಡಿಲ್ಲ, ಬೇಗ ಹೋಗಿ ನೋಡ್ಕೊಂಡು ಬಂದು ಆಮೇಲೆ ಈ ವಿಡಿಯೋ ನೋಡಿ. ಮಂಗಳೂರಿನಲ್ಲಿ ನಾವು ಮೊದಲನೇ ದಿನ ಬೀಚ್ಗೆಲ್ಲ ಹೋಗಿದ್ವಿ, ಫಿಶ್ ಮಾರ್ಕೆಟ್ಗೆಲ್ಲ ಹೋಗಿದ್ವಿ. ಸೊ ನೈಟ್ ನಾವು ಇವಾಗ ಕೋಲಾಗ ಹೋಗ್ತಾ ಇದೀವಿ. ಇವಾಗ ನೈಟು 10 ಗಂಟೆ ಆಗಿದೆ. ಸೊ ಕೋಲ ಶುರುವಾಗೋದು 10 ಗಂಟೆಗೆ ಅಂತ ಹೇಳಿದ್ರು. ಸೊ ನಾವು ಇವಾಗ ಮನೆಯಿಂದ ಹೊರಡ್ತಾ ಇದೀವಿ. ಪಕ್ಕದ ರೋಡಲ್ಲೇ ಇದ್ದು, ಮನೆಯಿಂದ ತುಂಬಾನೇ ಹತ್ರ ಇತ್ತು, ಒಂದು ಅರ್ಧ ಕಿಲೋಮೀಟರ್ ಕೂಡ ಇರಲಿಲ್ಲ. ಸೊ ನಾವ್ ಇವಾಗ ಹೊರಡ್ತಾ ಇದೀವಿ. ಎಲ್ಲ ಹೇಗಿತ್ತು ಏನು ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು, ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಏನೇ ಇದ್ರೂ ಕಮೆಂಟ್ ಕೂಡ ಮಾಡಿ. ಹಾಗೆ ಇನ್ನೊಂದೇನು ಅಂತಂದ್ರೆ, ನಾನು ಈ ವಿಡಿಯೋದಲ್ಲಿ ಕೊರಗಜ್ಜ ಟೆಂಪಲ್ಗೆ ಹೋಗಿದ್ವಿ. ಸೊ ಅಲ್ಲಿ ಯಾವ ರೀತಿ ಇತ್ತು ಏನು, ನಿಮಗೂ ಕೂಡ ಸ್ವಾಮಿ ಕೊರಗಜ್ಜ ಅವರ ದರ್ಶನನ ಮಾಡಿಸ್ತೀನಿ. ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಮೊದಲನೇ ದಿನದ ಮಂಗಳೂರಿನಲ್ಲಿ ಮೊದಲನೇ ದಿನ. ಆಲ್ಮೋಸ್ಟ್ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಡೇ 1 ಯಾವ ಥರ ಇತ್ತು ಅಂತ. ಸೊ ಇದು ನೈಟು, ನಾವೀಗ ನೋಡಿ ಕೋಲ ನಡೀತಾ ಇರುವಂಥ ಜಾಗದಲ್ಲಿ ನಾವೀಗ ರೀಚ್ ಆಗಿದ್ದೀವಿ. ಸೊ ಇದು ಟೆಂಪಲ್ ಹತ್ರ ಬಂದ್ವಿ ನಾವು ಇವಾಗ. ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಜಾತ್ರೆ ಥರ, ನಮ್ಮ ಕಡೆ ಜಾತ್ರೆ ಏನು ನಡೆಯುತ್ತೆ ಆ ಥರ ಕಾಣ್ತಾ ಇದೆ. ಬಟ್ ಅಲ್ಲಿ ದೇವಸ್ಥಾನ ಒಂದು ಶೈಲಿನೇ ಬೇರೆ ಥರ ಇರುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ, ಎಷ್ಟು ಚೆನ್ನಾಗಿ ದೇವಸ್ಥಾನ ಕಾಣ್ತಿದೆ ಅಂತ. ಒಂಥರ ನನಗೆ ನಿಜವಾಗ್ಲೂ ಮೂವಿನ ನೋಡ್ದಂಗೆ ಆಯಿತು. ಯಾಕೆಂದರೆ ಇದೆಲ್ಲ ನಾವು ನೋಡಿರಲಿಲ್ಲ, ನಾನು ಮತ್ತು ನನ್ನ ಹಸ್ಬೆಂಡು. ಸೊ ಇನ್ನೂ ಶುರುವಾಗಿರಲಿಲ್ಲ, ಒಂಥರ ಭಯ ಆಗ್ತಾ ಇತ್ತು ಸ್ವಲ್ಪ. ನಾವಿಲ್ಲಿ ದೂರನೇ ನಿಂತ್ಕೊಂಡಿದ್ವಿ, ಹತ್ರ ಹೋಗಿರಲಿಲ್ಲ. ಮತ್ತು ನಾವು ನಾನ್ ವೆಜ್ ಫಿಶ್ ಎಲ್ಲ ತಿಂದಿದ್ವಿ. ಇಲ್ಲಿ ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಕೋಲಾಗೆ ಹೋಗ್ಬೋದಂತೆ. ಬಟ್ ಅಂದರೆ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ ಇಲ್ಲಿ ನಾನ್ ವೆಜ್ ತಿಂದ್ಬಿಟ್ಟು. ಬಟ್ ಏನಂತಂದರೆ, ಹೆಣ್ಮಕ್ಳು ಪೀರಿಯಡ್ಸ್ ಎಲ್ಲ ಆದಾಗ ಹೋಗ್ಲೇಬಾರ್ದಂತೆ, ಅದು ಒಂದು ರೆಸ್ಟ್ರಿಕ್ಷನ್ನು. ಬಟ್ ನಾನ್ ವೆಜ್ ಎಲ್ಲ ತಿಂದು ಹೋಗ್ಬೋದು. ಸೊ ನಾನು ಇನ್ನೂ ಕೋಲ ಸ್ಟಾರ್ಟ್ ಆಗಿರಲಿಲ್ಲ. ಸೊ ನಾವು ಇದೆಲ್ಲ ವೀಡಿಯೋಸ್ ಎಲ್ಲ ತೊಗೊತಾ ಇದ್ವಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಟೆಂಪಲ್ ಹೊರಗಡೆ. ಎಷ್ಟು ಚೆನ್ನಾಗಿ ಜಾತ್ರೆ ಹಾಕಿದ್ರು ಅಂತಂದರೆ, ಪ್ರತಿ ಒಬ್ರು, ಇವಾಗ ನಾವು ಹೋದಾಗ ಸ್ವಲ್ಪ ಜನನೇ ಇದ್ರು, ಆಮೇಲೆ ತುಂಬ ಜನ ಸೇರಿಕೊಂಡ್ರು. ಇದು ವರ್ಷಕ್ಕೆ ಒಂದ್ಸಲ ನಡೆಯೋದಂತೆ. ವರ್ಷಕ್ಕೆ ಒಂದ್ಸಲ ನಡೆಯೋದ್ರಿಂದ ಎಲ್ಲೇ ಇದ್ರೂ ಇಡೀ ಫ್ಯಾಮಿಲಿಯವ್ರು ಎಲ್ಲರೂ ಕೂಡ ಬರ್ಬೇಕಂತ ಇದಕ್ಕೆ. ಇವಾಗ ಯಾವುದೋ ಒಂದು ಫ್ಯಾಮಿಲಿ, ಒಬ್ರೊಬ್ರದ್ದು ಫ್ಯಾಮಿಲಿಯವರು ಒಂದೊಂದು ವರ್ಷ ಮಾಡಿಸ್ತಾರೆ. ಸೊ ಅವ್ರ ಫ್ಯಾಮಿಲಿಯವ್ರು ಎಲ್ಲೆಲ್ಲಿದ್ದಾರೆ, ಬೆಂಗಳೂರಲ್ಲಿ ಆಗಿರ್ಬೋದು, ಫಾರಿನಲ್ಲಿ ಆಗಿರ್ಬೋದು, ಬಟ್ ಇಲ್ಲಿಗೆ ಬರಲೇಬೇಕು ಒಂದ್ಸಲ. ಆ ಒಂದು ಉತ್ಸವಕ್ಕೆ ಅವ್ರು ಬರಲೇಬೇಕು. ಸೊ ಹಂಗಾಗಿ ಎಲ್ಲರೂ ಬರ್ತಾರಂತೆ. ಸೊ ಒಬ್ರೊಬ್ರೆ ಬರ್ತಾನೇ ಇದ್ರು, ಒಂದೊಂದು ಫ್ಯಾಮಿಲಿಯವ್ರು ಬರ್ತಾನೆ ಇದ್ರು. ಚೆನ್ನಾಗಿತ್ತು ನಮಗೆ ಮಾತ್ರ ಎಕ್ಸ್ಪೀರಿಯನ್ಸು. ನೋಡಿ ಇಲ್ಲೇ ಇನ್ನೂ ಅದು ಕೋಲಾಗೆ ಏನು ಇದು ಗುಳಿಗಜ್ಜ ಅಂತ, ಏನು ಕೊರಗಜ್ಜ ಅಂತ ಏನು ಹೇಳ್ತೀವಿ, ಸೇಮ್ ಅದೇ ಥರ ಆ ಒಂದು ಶೈಲಿ, ಅದೇ ದೈವ ಇದು. ಇನ್ನೊಂದು ಬಂದು ಪಂಜುರುಳಿ ದೇವರು, ನಾವು ಕಾಂತಾರ ಫಿಲಮಲ್ಲಿ ಏನು ನೋಡ್ತೀವಲ್ವಾ ಆ ಒಂದು ದೈವ. ಸೊ ಎರಡೂ ಕೂಡ ಒಟ್ಟಿಗೆ ನೋಡೋಕ್ಕೆ ಸಿಕ್ತು. ನಮಗಂತೂ ವಿ ಆರ್ ಬ್ಲೆಸ್ಡ್ ಅಂತ ಅನ್ನಿಸ್ತು ನಿಜವಾಗ್ಲೂ. ಅಷ್ಟು ಚೆನ್ನಾಗಿ ಎರಡೂ ದೈವಗಳ ನಾವು ನೋಡಿದ್ವಿ. ಆ ನೃತ್ಯ ಮಾಡೋದಾಗಿರ್ಬೋದು, ಆ ದೈವ ಅವರು ಆಹ್ವಾನ ಆಗೋದಾಗಿರ್ಬೋದು, ಪ್ರತಿಯೊಬ್ರು ಎಷ್ಟು ಉತ್ಸಾಹದಿಂದ ಓಡಾಡ್ತಿದ್ರು ಅಂತಂದ್ರೆ, ಪ್ರತಿಯೊಬ್ರು ಉತ್ಸಾಹ ಬಟ್ಟೆ ಹಾಕೊಂಡು, ಹುಡುಗಿರಂತೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಗೊತ್ತಾ, ಅಷ್ಟು ಚೆನ್ನಾಗಿ ರೆಡಿಯಾಗಿ ಬರ್ತಾ ಇದ್ರು. ಸೊ ಹಾಗೆ ನಮ್ಮ ಭಾವ ನಮಗೆ ಹೇಳ್ತಾ ಇದ್ರು, ಇದೆಲ್ಲ ದೇವಸ್ಥಾನಗಳು ನಮ್ಮ ದೇವಸ್ಥಾನಗಳ ಥರ ಇರಲ್ಲ ನೋಡೋದಕ್ಕೆ. ಆ ಒಂದು ದೇವಸ್ಥಾನ ಕಟ್ಟಡ ಶೈಲಿ ಏನಿರುತ್ತೆ ಅದೆಲ್ಲ ಜೈನರ ದೇವಸ್ಥಾನಗಳ ಥರ ಇರುತ್ತೆ ಅಂತ ಎಲ್ಲ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು. ಸೊ ಆ ದೈವಗಳು ಏನು ಬರಬೇಕಲ್ವಾ, ಸೊ ಅವರು ರೆಡಿ ಆಗ್ತಾ ಇದ್ರು. ಅಂದರೆ ಅವರು ಇವಾಗ ಅಜ್ಜ ಅಂತಂದರೆ, ಇವಾಗ ಕೊರಗಜ್ಜ ಆಗಿರ್ಬೋದು, ಗುಡಿಗಜ್ಜ ಆಗಿರ್ಬೋದು, ಸೊ ಅವರು ಮುಖಕ್ಕೆಲ್ಲ ಈ ಕಪ್ಪು ಬಣ್ಣನ ಅದೆಲ್ಲ ಪೇಂಟ್ ಎಲ್ಲ ಮಾಡ್ಕೊತಾರೆ. ಇವಾಗ ಕೊರಗಜ್ಜ ನೋಡಿದ್ರೆ ನೀವು ಫುಲ್ ಕಪ್ಪು ಕಲರ್ ಇರುತ್ತೆ. ಸೊ ಅವರು ಪೇಂಟ್ ಎಲ್ಲ ಮಾಡ್ಕೊತಾರೆ. ಆ ದೈವ ಅವ್ರಿಗೆ ಆಹ್ವಾನ ಆಗಬೇಕು ಅಂತಂದರೆ ಅದೆಲ್ಲ ರೆಡಿ ಆಗ್ತಾರೆ ಅವರು. ಸೊ ಇನ್ನು ಪಂಜುರುಳಿ ನೋಡಿದಿರಲ್ವಾ, ಅದು ಯೆಲ್ಲೋ ಕಲರ್, ಫುಲ್ ಮುಖಕ್ಕೆ ಯೆಲ್ಲೋ ಕಲರ್ ಎಲ್ಲ ಹಾಕೊಂಡು ಇದಾಗಿರುತ್ತೆ ನೋಡಿ. ಇವಾಗ ಶುರುವಾಯಿತು ಕೋಲ.
ಆಪೋಸಿಟೇ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ವಿ. ನನಗೆ ನನ್ನ ಹಸ್ಬೆಂಡ್ಗೆ ಭಯ ಆಗ್ತಾಯಿತ್ತು. ಏನಕ್ಕೆ ಅಂದರೆ ಅಲ್ಲಿ ಯಾರೊಬ್ಬರು ವಿಡಿಯೋ ಮಾಡ್ತಾ ಇರಲಿಲ್ಲ. ಸೊ ನನ್ನ ಹಸ್ಬೆಂಡ್ ಅಂತೂ ವಿಡಿಯೋ ಮಾಡೋರು ಸ್ಟಾಪ್ ಮಾಡೋರು, ಯಾರು ವಿಡಿಯೋ ಮಾಡ್ತಾ ಇಲ್ಲ ಭಯ ಆಗ್ತಾಯಿತ್ತು ನಮ್ಮಿಬ್ರಿಗೂ ಕೂಡ. ಸೊ ಆದ್ರೂ ನಮಗೆ ಒಂಥರ ಖುಷಿ ಅಲ್ವಾ, ಫಸ್ಟ್ ಟೈಮ್ ನೋಡಿದ್ದು. ನಮಗೆ ಮಾಡಬಾರ್ದಾ ಅಂತ ಗೊತ್ತಿರಲಿಲ್ಲ. ಆಮೇಲೆ ಅಲ್ಲಿ ಕೇಳಿದ್ವಿ, ಏನಿಲ್ಲ ವಿಡಿಯೋ ಮಾಡ್ಬೋದು ಅಂತೇಳಿ. ನಮ್ಮ ಭಾವನೂ ಹೇಳಿದ್ರು ಏನಿಲ್ಲ ವಿಡಿಯೋ ಮಾಡ್ಬೋದು ಅಂತ. ಬಟ್ ನಾವು ಅದ್ರ ಎದುರುಗಡೆನೆ ನಿಂತ್ಕೊಂಡು ಮಾಡ್ತಾ ಇದ್ವಿ. ಸೊ ಅವ್ರು ನಮ್ಮನ್ನೇ ನೋಡ್ತಾ ಇದ್ದಾರೆ. ಅವ್ರಿಗೆ ಕೋಪ ಜಾಸ್ತಿ ಅಂತೆ. ಇಲ್ಲಿ ದೈವಗಳಿಗೆ ತುಂಬಾನೇ ಕೋಪ ಅಂತೆ. ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಥರ ನಾವೇನಾದರೂ ನಡ್ಕೊಂಡ್ರೆ ಮಾತಾಡಿದ್ರೆ ಅವ್ರಿಗೆ ತುಂಬ ಕೋಪ ಬರುತ್ತಂತೆ. ಸೊ ನಾವು ಅದಕ್ಕೆ ಸ್ವಲ್ಪ ಭಯ ಪಟ್ಕೊಂಡೇ ವಿಡಿಯೋ ಮಾಡಿದ್ವಿ. ಸೊ ಮೊದಲು ಬಂದಾಗ ಅವ್ರು ಈ ಥರ ನಾರ್ಮಲಾಗಿ ಡ್ಯಾನ್ಸ್ ಮಾಡ್ತಾರೆ. ಆಮೇಲೆ ತುಂಬ ಸ್ವಲ್ಪ ಜೋರಾಗಿ ಅಂದರೆ ಆ ಕಾಂತಾರ ಫಿಲಮಲ್ಲಿ ಏನು ಕೂಗ್ತಾರಲ್ಲ ಹೂವ ಅಂತ, ಆ ಥರ ಎಲ್ಲ ಕೂಗ್ತಾಯಿದ್ರು. ಆಮೇಲೆ ಸೇಮ್ ಅದರಲ್ಲಿ ದೈವಗಳಿಗೆ ಇಲ್ಲೇನಿರ್ತಾರೆ ಜನಗಳು, ಅವ್ರು ಬಂದು ಪ್ರಶ್ನೆನ ಕೇಳ್ತಾರೆ. ಪ್ರಶ್ನೆ ಅಂತಂದರೆ ದೇವಸ್ಥಾನದ ಬಗ್ಗೆ, ಇಲ್ಲೆಲ್ಲ ಹೇಗೆ ನಡೀತಾ ಇದೆ ಏನು ಎಲ್ಲ, ಇಲ್ಲಿರೋ ಜನಗಳಿಗೆಲ್ಲ ಒಳ್ಳೇದಾಗಬೇಕು ಅದೆಲ್ಲ ಪ್ರಶ್ನೆನ ಕೇಳ್ತಾಯಿದ್ರು. ಸೊ ದೈವ ಕೂಡ ಅದೇ ರೀತಿ ಉತ್ತರನ ಕೊಡ್ತಾ ಇದ್ದು. ಹೌದೇ ಅವರು ತುಳುನಲ್ಲಿ ಮಾತಾಡ್ತಾಯಿದ್ರು, ನನಗೆ ಅರ್ಥ ಆಗಲಿಲ್ಲ. ನಮ್ಮ ಭಾವ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು, ಅವ್ರಿಗೆ ಅರ್ಥ ಆಗುತ್ತೆ. ಸೊ ಅವ್ರು ನಮಗೆ ಹೇಳ್ತಾಯಿದ್ರು, ಅವ್ರು ಈ ಥರ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು. ನಮ್ಗೆ ನಿಜವಾಗ್ಲೂ ಒಂದು ಮೂವಿ ನೋಡ್ದಂಗೆ ಅನ್ನಿಸ್ತಾ ಇತ್ತು ನಮಗೆ. ಇವಾಗ ಮೊದಲು ಬಂದು ಅವರು ಹಾಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆಮೇಲೆ ಕಾಲಿಗೆ ಏನೋ ಒಂದು ಕಡಗ ಥರ, ಅಂದರೆ ಗೆಜ್ಜೆ ಅಲ್ಲ ಅದು ಕಡಗ ಥರ, ಅದನ್ನ ಕಾಲಿಗೆ ಹಾಕೊತಾರೆ. ಅದು ಹಾಕೊಂಡು ಮತ್ತೆ ಅದೇ ಥರ ನೃತ್ಯ ಮಾಡ್ತಾ ಇರ್ತಾರೆ. ಸೊ ಅದಾದಮೇಲೆ ಮತ್ತೆ ಅವ್ರಿಗೆ ಏನೋ ಒಂದು ಕತ್ತಿಗೆ ಹೂವಿನ ಹಾರ ಹಾಕ್ತಾರೆ, ಅದು ಮತ್ತೆ ಡ್ಯಾನ್ಸ್ ಮಾಡ್ತಾರೆ. ಅದಾದಮೇಲೆ ಮತ್ತೆ ಇವಾಗ ಅದನ್ನೇ ತೆಗಿತಾರೆ. ಇವಾಗ ನೋಡಿ ಇದು ತೆಂಗಿನ ಗರಿನಲ್ಲಿ ಮಾಡಿರೋದು, ಇದನ್ನೆಲ್ಲ ನೀವು ನೋಡಿರ್ತೀರ ಮೂವಿನಲ್ಲಿ. ಸೊ ಸೇಮ್ ಅದೇ ಥರ ತೆಂಗಿನ ಗರಿನಲ್ಲಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅದನ್ನು ಎಷ್ಟು ಅವ್ರಿಗೆ ಫುಲ್ ಕವರ್ ಮಾಡೋ ಅಷ್ಟು ಅವ್ರಿಗೆ ಕಟ್ತಾನೆ ಇರ್ತಾರೆ. ಈ ಥರ ನೋಡ್ಬೋದು ನೀವು. ಅದನ್ನು ಹಾಕ್ತಾರೆ, ಅದನ್ನು ಹಾಕಿ ಮತ್ತೆ ಆವಾಗ ಡ್ಯಾನ್ಸ್ ಮಾಡ್ತಾರೆ. ನೋಡಿ ಎರಡೂ ದೈವಗಳಿಗೆ ಅದನ್ನು ಈ ರೀತಿ ಅದನ್ನು ಕವರ್ ಮಾಡಿ ಹಾಕ್ತಾರೆ. ಸೊ ನೋಡಿ ಈ ಥರ ಎಲ್ಲ ಹಾಕ್ತಾಯಿದ್ರು. ಸೊ ಇದನ್ನು ಹಾಕಿ ಫುಲ್ಲು ಡ್ಯಾನ್ಸ್ ಮಾಡ್ತಾರೆ, ಮತ್ತೆ ಅವರು ನೃತ್ಯ ಮಾಡ್ತಾರೆ. ಚೆನ್ನಾಗಿರುತ್ತೆ ಒಂಥರ ನಿಜವಾಗ್ಲೂ. ಈ ಥರ ಒಂದು ನಮ್ಮ ಕಡೆ ಮಾಡುವಂಥ ಒಂದು ಟ್ರೆಡಿಷ್ನಲ್ ಇದೇ ಬೇರೆ, ಇಲ್ಲಿನ ಟ್ರೆಡಿಷನ್ನೇ ಬೇರೆ. ತುಂಬಾ ಚೆನ್ನಾಗಿತ್ತು ಇದು. ನಮಗೆ ಬರೋಕ್ಕೆ ಮನಸ್ಸೇ ಇರಲಿಲ್ಲ. ನನ್ನ ಹಸ್ಬೆಂಡ್ ಅಂತೂ ಬೇಕಾದ್ರೆ ನೀನು ಹೋಗು, ನಾನು ನೈಟೆಲ್ಲ ನೋಡ್ತೀನಿ ಅಂತ ಹೇಳಿದ್ರು. ಬಟ್ ನನಗೂ ಅಷ್ಟೇ ತುಂಬ ನೋಡಬೇಕು, ಇಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ನನ್ನ ಮಗಳಿಗೆ ಸ್ವಲ್ಪ ಜ್ವರ ಬಂದಿತ್ತಲ್ಲ, ನೈಟ್ ಜ್ವರ ಜಾಸ್ತಿ ಆದರೆ ಇಲ್ಲ ಏನಾಗುತ್ತೋ ಏನೋ ಅಂತ ನನಗೆ ಫುಲ್ ಟೆನ್ಷನ್ ಆಗಿತ್ತು. ಸೊ ನಾನು ಅದಕ್ಕೇನು ಮಾಡಿದೆ, ನಾನು 12 o'clockವರೆಗೂ ನೋಡಿದ್ವಿ. ನಮ್ಮ ಅಕ್ಕನ ಕಾಲ್ ಮಾಡಿ ಕೇಳ್ತಾ ಇದ್ದೆ, ಅವಳು ಇಲ್ಲ ಆರಾಮಾಗಿ ಮಲಗಿದ್ದಾಳೆ, ನೀವು ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದು. ಸ್ವಲ್ಪ ಜ್ವರ ಇದೆ ಅಂತ ಹೇಳ್ಬಿಟ್ಟು. ಆದ್ರೂ ನನಗೆ ಮನಸ್ಸು ತಟ್ಟಲಿಲ್ಲ. 12 ಗಂಟೆವರೆಗೂ ನೋಡಿಬಿಟ್ಟು ಮನೆಗೆ ಹೊಟ್ಟೋದ್ವಿ. ಸೊ ಈ ಥರ ಎರಡೂ ದೈವಗಳಿಗೆ ನೋಡಿ ಈ ಥರ ಕಟ್ತಾರೆ. ಸೊ ಈ ಎರಡೂ ದೈವಗಳು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಆಮೇಲೆ ಸೇಮ್ ನಮಗೆ ಆ ಫಿಲಮಲ್ಲಿ ಯಾವ ಥರ ಒಂದು ತೋರಿಸಿದಾರಲ್ವ, ನಿಜವಾಗ್ಲೂ ಏನು ನಡೆಯುತ್ತೆ ಅದನ್ನೇ ತೋರಿಸಿದ್ದಾರೆ ಕಾಂತಾರ ಫಿಲಮಲ್ಲಿ. ನೋಡಿ ಅವ್ರು ಈ ಥರ ಎಲ್ಲ ಡ್ಯಾನ್ಸ್ ಮಾಡ್ತಾರೆ. ಆಮೇಲೆ ಅವ್ರ ಕುಟುಂಬದವ್ರನ್ನ ಕರೆದು ಅವ್ರಿಗೆ ಕೈ ಹಿಡ್ಕೊಂಡು ಅವ್ರಿಗೆಲ್ಲ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಹೋಗ್ತಾರೆ ಸೈಡಲ್ಲಿ ಪ್ರತಿಯೊಬ್ಬರು ಅಲ್ಲಿ ಕೂತಿರೋರ್ಗೆಲ್ರಿಗೂ ಕೂಡ, ಎಲ್ಲರೂ ಹೋಗಿದ ತಕ್ಷಣ ಎಲ್ಲರೂ ನಿಂತ್ಕೊತಾರೆ. ಸೊ ಎಲ್ಲರೂ ನಿಂತ್ಕೊಂಡಾಗ ಅವ್ರಿಗೆ ಆಶೀರ್ವಾದನ ಮಾಡ್ತಾರೆ. ಪ್ರತಿಯೊಬ್ರಿಗೂ ಅವ್ರ ಕುಟುಂಬದವ್ರು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಸೊ ಅದೆಲ್ಲ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಇವಾಗ ನೀವು ನೋಡ್ತಿದ್ದೀರಲ್ವಾ, ಇದರಲ್ಲಿ ದೈವದ ಜೊತೆ ಅವ್ರು ಮಾತಾಡ್ತಾ ಇದ್ದಾರೆ. ದೇವಸ್ಥಾನದ ಬಗ್ಗೆ ಎಲ್ಲ ಏನೇನೋ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿರೋ ಜನಗಳಿಗೆಲ್ಲ ಒಳ್ಳೇದಾಗಬೇಕು ಅಂತೆಲ್ಲ ಕೇಳ್ತಾ ಇದ್ರು. ಸೊ ದೈವ ಹೇಳ್ತಾ ಇದ್ರು ಅದ್ರ ಬಗ್ಗೆ ಎಲ್ಲ. ಸೊ ನಾವೀಗ ಇಷ್ಟು ಮುಗಿಸ್ಕೊಂಡು ನಾವು ಹೊರಡ್ತಾ ಇದೀವಿ ಇವಾಗ ಮನೆಗೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ನಾವು ಮನೆಗೆ 12 ಗಂಟೆಗೆ ಹೋಗಿ ರೀಚ್ ಆದ್ವಿ. ಸೊ ಬೆಳಗ್ಗೆ ಎದ್ದು ಮತ್ತೆ ಇವಾಗ ಬಿಸಿಬೇಳೆ ಮತ್ತು ಟಿಫನ್ ಮಾಡಿದ್ರು. ಕೊರಗಜ್ಜ ಸ್ವಾಮಿ ದರ್ಶನ ಮಾಡಿದ್ವು. ಫಸ್ಟ್ ಟೈಮ್ ನಾವು ಹೋಗಿದ್ದು. ಆ್ಯಕ್ಚುಲಿ ನಾವು 2 ಟೆಂಪಲ್ ಹೋಗಿದ್ವಿ, 2 ಆದಿಸ್ಥಳಕ್ಕೆ. ಒಂದು ಕುತ್ತಾರು ಮತ್ತು ಇನ್ನೊಂದು ಏನು ಕುತ್ತಾರಲ್ಲಿ ಅದು ಅಜ್ಜ ಏನು ಕೂರ್ತಾಯಿದ್ರು, ಅದೊಂದು ಕಟ್ಟೆ ಇದೆ. ನಾನು ಇದು ರೀಲ್ಸಲ್ಲಿ ವೀಡಿಯೋದಲ್ಲಿ ತುಂಬ ನೋಡಿದ್ದೆ, ಬಟ್ ನಾನು ಫಸ್ಟ್ ಟೈಮ್ ಹೋಗಿದ್ದು.
ಒಂಥರ ಸಖತ್ ಖುಷಿ ಆಯಿತು. ನನ್ನ ಹಸ್ಬೆಂಡು ಅಂದ್ಕೊಂಡಿದ್ರಂತೆ ಹೋಗಲೇಬೇಕು ಅಂತ. ಸೊ ನಾನು ಅಂದ್ಕೊಂಡಿದ್ದೆ ಕೊರಗಜ್ಜ ಸ್ವಾಮಿಗೆ ಹೋಗಲೇಬೇಕು ಅಂತ. ಒಂದು ಕುತ್ತಾರಲ್ಲಿ, ಅದು ಮೇನ್ ಆದಿಸ್ಥಳ ಬಂದು ಕುತ್ತಾರು. ಸ್ವಾಮಿ ಕೊರಗಜ್ಜ ಅವ್ರದ್ದು ಆದಿಸ್ಥಳ ಬಂದು ಕುತ್ತಾರು. ಅಲ್ಲೇನಂದರೆ ಒಂದು ಕಟ್ಟೆ ಅಷ್ಟೇ, ಅಂದರೆ ಅಜ್ಜ ಕೂತ್ಕೋತಾ ಇದ್ದಿದ್ದು ಕಟ್ಟೆ. ಸೊ ಅಲ್ಲಿ ಹೋಗಿದ್ವಿ. ಅಷ್ಟು ಜನ ಎಲ್ಲ ಏನೂ ಇಲ್ಲ, ಬೇರೆ ಟೆಂಪಲ್ಗಳ ಥರ ಏನೂ ಇದಿಲ್ಲ. ತುಂಬ ಒಂಥರ ಪೀಸ್ಫುಲ್ಲಾಗಿತ್ತು, ಚೆನ್ನಾಗಿತ್ತು. ಹೋಗಿ ದರ್ಶನ ಮಾಡಿ ಅದೇ ಅಲ್ಲಿ ಚಕ್ಕಲಿ ಅದೆಲ್ಲ ಕೊಡ್ತಾರಲ್ಲ, ಅದೆಲ್ಲ ಕೊಟ್ಟು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಪ್ರೇಯರ್ ಮಾಡ್ಕೊಂಡು ಬಂದ್ವಿ. ಅದೇ ಆನ್ ದ ವೇನೇ ಸಿಗುತ್ತೆ ಇನ್ನೊಂದು ರಕ್ತೇಶ್ವರಿ ಇದು ಅಂತ ಹೇಳ್ಬಿಟ್ಟು. ನಾನು ವೀಡಿಯೋದಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ನಾನು ಎರಡೂ ವೀಡಿಯೋ ಮಾಡಿ ನಿಮ್ಗೆ ಹಾಕಿದ್ದೀನಿ. ಬಟ್ ಕುತ್ತಾರಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ, ಟೆಂಪಲ್ ಒಳಗಡೆ. ಇಲ್ಲಿ ರಕ್ತೇಶ್ವರಿ ಮತ್ತು ಅಲ್ಲಿ ಕೊರಗಜ್ಜ ಟೆಂಪಲಲ್ಲಿ ನಾವು ವೀಡಿಯೋ ಮಾಡಿದ್ದೀನಿ, ಅದನ್ನು ನಿಮಗೆ ಹಾಕಿರ್ತೀನಿ, ನೀವು ನೋಡ್ಬೋದು. ಎರಡೂ ಕಡೆ ತುಂಬಾ ಕಡಿಮೆ ಜನ ಇದ್ದರು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಕೊರಗಜ್ಜ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಕೊರಗಜ್ಜ ಟೆಂಪಲ್ಗೆ ಹೋಗಬೇಕು ಅಂತ ನನ್ನ ಹಸ್ಬೆಂಡ್ ಮತ್ತು ನಾನು ಇಬ್ಬರು ಕೂಡ ತುಂಬ ಅಂದ್ಕೊಂಡಿದ್ವಿ. ಸೊ ನನ್ನ ಪ್ರೆಗ್ನೆಂಟಲ್ಲೇ ಅಂದ್ಕೊಂಡಿದ್ದೆ, ನಾನು ಕೊರಗಜ್ಜ ಟೆಂಪಲ್ಗೆ ಒಂದ್ಸಲ ಬರಬೇಕು, ನನ್ನ ಮಗು ಆದಮೇಲೆ ನಾವು ಬರ್ತೀವಿ ಅಂತ ಅಂದ್ಕೊಂಡಿದ್ವಿ. ನಾವು ಬೀಚ್ಗೆ ಹೋಗಿದ್ವಲ್ಲ, ಅದೇ ರೋಡಲ್ಲಿ ಇದ್ದಿದ್ದು. ಸೊ ನಮ್ಮ ಭಾವ ತೋರಿಸಿದ್ರು, ಇದೇ ರೋಡು, ನೀವು ಇಲ್ಲಿ ಬನ್ನಿ ಕೊರಗಜ್ಜ ಟೆಂಪಲ್ಗೆ ನಾಳೆ ಅಂತ ಅಡ್ರೆಸ್ ನಮಗೆ ತೋರಿಸ್ಕೊಟ್ಟಿದ್ರು. ಸೊ ನಾವು ಅಲ್ಲೇ ಬಂದ್ವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ನಾವು ಇವಾಗ ಏನು ಹೋಗ್ತೀವಲ್ವ ಕೊರಗಜ್ಜ ಟೆಂಪಲ್ಗೆ, ಇದು ಬಂದು ಆ ಕೊರಗಜ್ಜ ದೇವರ ಒಂದು ಮೂಲ ಸ್ಥಾನ. ಈಗ ತುಂಬ ಕಡೆ ಇದೆ ಮಂಗಳೂರಲ್ಲಿ. ನೀವು ಎಲ್ಲಿ ತುಂಬ ಕಡೆ, ಮಂಗಳೂರು ಉಡುಪಿ ಸೈಡು ತುಂಬಾ ಕೊರಗಜ್ಜ ಟೆಂಪಲ್ಸ್ ಇದೆ. ಸೊ ಆದರೆ ಎಲ್ಲ ಮೂಲ ಸ್ಥಾನ, ಆದಿಸ್ಥಳ ಅಲ್ಲ. ಸೊ ಇವಾಗ ನಾವೇನು ಹೋಗ್ತೀವಲ್ಲ, ಇದು ಆದಿಸ್ಥಳ. ಆಮೇಲೆ ಇದೇನಂತಂದರೆ 2 ಆದಿಸ್ಥಳಗಳಿದೆ. ಕೊರಗಜ್ಜಂದು 2 ಆದಿಸ್ಥಳ ಇದೆ. ಒಂದು ರಕ್ತೇಶ್ವರಿ ಟೆಂಪಲ್ ಅಂತ ನೀವು ರೀಲ್ಸಲ್ಲೆಲ್ಲ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ. ಒಂದು ಗುಡಿಸ್ಲು ಟೈಪು ಎಲ್ಲ ಇರುತ್ತೆ, ಅಲ್ಲಿ ಒಳಗಡೆ ದೇವ್ರು ಇರ್ತಾರಲ್ಲ, ಅದು ರಕ್ತೇಶ್ವರಿ. ಅದಕ್ಕಿಂತ ಇನ್ನೊಂದು ಮೂಲ ಸ್ಥಳ ಮೊದಲನೇದು ಯಾವುದಪ್ಪ ಅಂದರೆ ಕುತ್ತಾರ್ ಅಂತ ಹೇಳ್ಬಿಟ್ಟು. ಅಲ್ಲಿ ಏನಂತಂದರೆ ಕೊರಗಜ್ಜ ಅವರು ಕೂತ್ಕೋತಿರುವಂಥ ಒಂದು ಕಟ್ಟೆ. ಸೊ ಅಲ್ಲಿ ಯಾವುದೇ ರೀತಿ ಒಳಗಡೆ ಎಂಟ್ರೆನ್ಸ್ ಆದರೆ ಏನು ದೇವಸ್ಥಾನ, ವಿಗ್ರಹ ಅಥವಾ ಫೋಟೋ ಏನೂ ಇಲ್ಲ. ಅದೊಂದು ಸುಮ್ಮನೆ ಕಟ್ಟೆ, ಒಂದು ದೇವರು ಕೂತ್ಕೊತಾ ಆ ಅಜ್ಜ ಕೂತ್ಕೊತಾ ಇದ್ದಿದ್ದಂಥ ಒಂದು ಕಟ್ಟೆ. ಆಮೇಲೆ ಕೊರಗಜ್ಜ ಅವರು ಬಂದು ಅದು ಕೊರಗ ತನಿಯ ಅಂತ ಕರೀತಾರೆ. ಅವರ ಮೂಲ ಹೆಸರು ಬಂದು ತನಿಯ, ಕೊರಗ ತನಿಯ ಅಂತ. ಸೊ ಅಜ್ಜ ತುಂಬಾನೇ ಪವರ್ಫುಲ್ಲು. ಆದಂತಹ ದೇವರು. ಸೊ ನಾವು ಇವಾಗ ಇತ್ತೀಚೆಗೆ ಎಲ್ಲ ಕಡೆ ಕೊರಗಜ್ಜ ಅವ್ರ ಬಗ್ಗೆ ಒಂದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀವಿ. ಹಾಗೆ ತುಂಬ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಇಲ್ಲಿ ಬರ್ತಾರೆ. ಅಜ್ಜ ಅಷ್ಟು ಒಳ್ಳೇದು ಮಾಡಿದಾರಂತೆ ಎಲ್ರಿಗೂ ಕೂಡ. ಸೊ ಇಲ್ಲಿ ಬಂದು ಏನೋ ಒಂದು ಅಂದ್ಕೊಂಡ್ರೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಆಗುತ್ತೆ ಕೂಡ. ಮತ್ತು ಇಲ್ಲಿನ ಜನಗಳಂತೂ ತುಂಬಾ ಕೊರಗಜ್ಜ ನಂಬ್ತಾರೆ. ಇಲ್ಲಿ ಏನೇ ಒಂದು ಒಡವೆ ಕಳೆದೋಗ್ಲಿ ಅಥವಾ ಏನೇ ಒಂದು ಕಳೆದೋಗ್ಲಿ ಅಥವಾ ಅವ್ರಿಗೇನೋ ತೊಂದರೆ ಆಗಲಿ, ಅವ್ರು ಮೊದಲು ಹೋಗೋದೇ ಕೊರಗಜ್ಜನಿಗಂತೆ. ಸೊ ನಮ್ಮ ಅಕ್ಕ ಹೇಳ್ತಾ ಇರ್ತಾಳೆ ಇದ್ರ ಬಗ್ಗೆ. ಇಲ್ಲಿ ಅಜ್ಜನ ತುಂಬ ನಂಬ್ತಾರೆ. ಎಲ್ಲೇ ಹೋದ್ರು ಕೊರಗಜ್ಜ ಟೆಂಪಲ್ಲೇ ನೋಡ್ತಾರೆ. ಮತ್ತು ಏನೇ ಒಂದು ಕಳೆದೋದ್ರೂ, ಇಲ್ಲಿ ಒಡವೆ ಎಲ್ಲ ಕಳೆದೋದ್ರೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಲ್ಲ, ಕೊರಗಜ್ಜನಿಗೆ ಹೋಗಿ ಕೇಳ್ಕೊಂಡ್ರೆ ಖಂಡಿತ ಸಿಗುತ್ತೆ ಅದು ಅಂತ ಹೇಳ್ತಾಳೆ ನಮ್ಮ ಅಕ್ಕ. ಸೊ ನಾವಿದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನು ಮುಂಚೆ ಎಲ್ಲ ಮಂಗ್ಳೂರಿಗೆ ಹೋದಾಗ ನಾನು ಹೋಗೋಕ್ಕಾಗಲಿಲ್ಲ ಕೊರಗಜ್ಜ ಟೆಂಪಲ್ಗೆ. ನಂಗೆ ಅವಾಗ ಅಷ್ಟು ಗೊತ್ತಿಲ್ಲ. ನನಗೆ ಆದರೆ ಕೊರಗಜ್ಜ ಅದು ಗಂಧ ತೊಗೊಂಡು ಬಂದು ಕೊಡಿ ಅಂತ ಹೇಳಿದ್ದೆ. ಸೊ ನಮ್ಮ ಅಕ್ಕ ಭಾವ ನನಗೆ ತೊಗೊಂಬಂದು ಕೊಟ್ಟಿದ್ದರು. ಸೊ ನನ್ನ ಮನೇಲಿ ಇಟ್ಟು ಪೂಜೆ ಮಾಡಿಕೊಂಡು, ಸೊ ನಾನು ಅದನ್ನ ಎಲ್ಲಾದರೂ ಆಚೆ ಹೋದಾಗ ಇಟ್ಕೊತೀನಿ. ಆದರೆ ನಾನು ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ. ಸೊ ನಾವು ಇಲ್ಲಿ ಹೋಗ್ತಾ ಇದ್ವಿ. ಇವಾಗ ನಾವು ಬೈಕ್ನ ಪಾರ್ಕ್ ಮಾಡಿ ನಾನು ಹೋಗ್ತಾ ಇದ್ದೀನಿ ಮುಂದೆ. ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ ಹೇಳಿ. ಇಲ್ಲಿ ಒಳಗಡೆ ಹೋದ ತಕ್ಷಣ ಕ್ಯಾಮ್ರಾ ಅಲೋ ಇಲ್ಲ. ಸೊ ಹಾಗೇನೆ ಎದುರುಗಡೆ ನಿಂತ್ಕೊಂಡು ಕೂಡ ನಾವು ವಿಡಿಯೋನ ಮಾಡೋ ಹಾಗಿಲ್ಲ. ಅಂದರೆ ಏನು ಎಂಟರ್ ಆಗ್ತೀವಿ ಆ ಗೇಟ್ ಎಕ್ಸಾಕ್ಟ್ ಆಪೋಸಿಟ್ ನಿಂತ್ಕೊಂಡು ವಿಡಿಯೋನ ಮಾಡೋ ಹಾಗಿಲ್ಲ. ಸೊ ನಾನು ಏನು ಹೋಗ್ತಾ ಇದ್ದೀನಿ ನಿಮಗೆ ಎಂಟರ್ ಆಗೋವರೆಗೂ ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಸ್ಲಿಪ್ಪರ್ನ ಬಿಟ್ಬಿಟ್ಟು ನಾನು ಒಳಗಡೆ ಎಂಟರ್ ಆಗ್ತೀನಿ. ಅದೇ ಅಲ್ಲಿ ಹೇಳ್ತಾ ಇದ್ರು ಇಲ್ಲಿ ಆಪೋಸಿಟ್ ಅಂದರೆ ಎಕ್ಸಾಕ್ಟ್ ಆಪೋಸಿಟ್ ನಿಂತ್ಕೊಂಡು ವಿಡಿಯೋ ಮಾಡೋ ಹಾಗಿಲ್ಲ ಅಂತ. ಸೊ ಅಲ್ಲಿ ಮೊಬೈಲ್ ಅಲೋ ಇಲ್ಲ ಅಂತೆಲ್ಲ ಮುಂಚೆನೇ ಹಾಕ್ಬಿಟ್ಟಿದ್ದಾರೆ. ಸೊ ಅಜ್ಜನಿಗೆ ಇಷ್ಟ ಆಗಿರುವಂಥದ್ದು ಚಕ್ಲಿ, ಎಲೆ ಅಡಿಕೆ, ಹಾಗೆ ಏನು ಡ್ರಿಂಕ್ಸು. ಸೊ ಅದನ್ನು ನಾವು ತೊಗೊಂಡೋಗ್ಬೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದ್ವಿ. ಇಲ್ಲೇ ಪಕ್ಕನೇ ಎಲ್ಲ ಸಿಗುತ್ತೆ. ಸೊ ನಾವಿಲ್ಲಿ ಬಂದು
ಶ್ರೀ ಕ್ಷೇತ್ರ ಕೊರಗಜ್ಜ ಕಟ್ಟೆ ಅಂತಾನೆ ಕರೀತಾರೆ ಇದನ್ನ. ಸೊ ಇದು ಆದಿಸ್ಥಳ ಕುತ್ತಾರ ಅಂತಾನೂ ಕೂಡ ಹೇಳ್ತಾರೆ. ಸೊ ನಾವು ಅದನ್ನ ಇಲ್ಲಿ ತಗೊಂಡ್ವಿ. ಒಂದು ಡ್ರಿಂಕ್ಸು, ಎಲೆ ಅಡಿಕೆ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಆಲ್ರೆಡಿ. ಎಲೆ ಅಡಿಕೆ, ಚಿಕ್ಲಿ ಒಂದು ಪ್ಯಾಕೆಟ್ ಎಲ್ಲಾನು. ಸೊ ಡ್ರಿಂಕ್ಸ್ ಬೇಕಂದ್ರೆ ತಗೋಬಹುದು. ಸೊ ತಗೊಂಡು ನಾವು ಇವಾಗ ಒಳಗಡೆ ಹೋಗ್ತಾ ಇದೀವಿ. ಸೊ ಇಲ್ಲಿಂದ ವಿಡಿಯೋ ಮಾಡಕ್ ಆಗೋದಿಲ್ಲ. ಸೊ ಒಳಗಡೆ ಹೋಗಿ ನಾವು ಏನಿಲ್ಲ, ಅಲ್ಲಿ ಕಟ್ಟೆ ಇರುತ್ತಲ್ಲ, ಅಲ್ಲಿ ನಾವು ಅಲ್ಲಿ ತಗೊಂತಾರೆ ಅವರೇ ಚಿಕ್ಲಿ, ಎಲೆ ಅಡಿಕೆ ಇದನ್ನೆಲ್ಲ ಅಲ್ಲಿ ಇಟ್ಟು ಕೊರಗಜ್ಜನಿಗೆ ಪ್ರೇಯರ್ ಮಾಡಿ ಕೊಡ್ತಾರೆ. ಸೊ ನಾವು ಅದನ್ನ ತಗೊಂಡು ಒಂದು ರೌಂಡ್ ಬಂದು ನಮಸ್ಕಾರ ಮಾಡಿಕೊಂಡು ಮತ್ತೆ ಪ್ರಸಾದ ಅಂತ ಚಕ್ಲಿನ ನಮಗೆ ಕೊಡ್ತಾರೆ. ಸೊ ಅದನ್ನ ತಗೊಂಡು ನಾವು ಪ್ರೇಯರ್ ಮಾಡ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡ್ವಿ, ಪ್ರೇಯರ್ ಮಾಡ್ಕೊಂಡು ಬಂದ್ವಿ. ಸೊ ಅದಾದ್ಮೇಲೆ ಮತ್ತೆ ನಾವು ಆನ್ ದ ವೇ ಸ್ವಲ್ಪ ದೂರ ಬರ್ತಿದ್ದಂಗೆನೆ ನಮಗೆ ಮತ್ತೆ ಕೊರಗಜ್ಜ ಟೆಂಪಲ್ ಸಿಗುತ್ತೆ. ಅಂದ್ರೆ ರಕ್ತೇಶ್ವರಿ ಟೆಂಪಲ್ ಅಂತ. ಇದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ನೋಡಿರ್ತೀರಾ. ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತದೆ, ಅಂದ್ರೆ ಹೊಸ ದೇವಸ್ಥಾನ ಕಟ್ತಾ ಇದ್ದಾರೆ. ಅಷ್ಟು ಜನ ಇರಲಿಲ್ಲ. ಇಲ್ಲೂ ಕೂಡ ತುಂಬಾ ಜನ ಏನು ಇರಲಿಲ್ಲ. ನಮಗೆ ಚೆನ್ನಾಗಿ ದರ್ಶನ ಆಯ್ತು. ಸೊ ಇವಾಗ ಹೋಗ್ತಾ ಇದೀವಿ. ಇಲ್ಲಿ ನೋಡ್ತಿರ್ಬೋದು ಕೊರಗಜ್ಜ ಕ್ಷೇತ್ರ ಅಂತ ಹಾಕಿದ್ದಾರೆ. ಸೊ ಈ ತರ. ಸೊ ಇಲ್ಲೆಲ್ಲ ದೇವಸ್ಥಾನ ಕಟ್ತಾ ಇದ್ದಾರೆ. ಇನ್ನು ಪಾರ್ಕಿಂಗ್ ಅಂತೂ ತುಂಬಾ ದೊಡ್ಡ ಜಾಗ ಇದೆ. ಇವಾಗ ರೀಚ್ ಆಗಿದ್ದೀವಿ ನೋಡಿ. ಇದೇ ಸ್ವಾಮಿ ಕೊರಗಜ್ಜ ಅವರ ದೇವಸ್ಥಾನ. ಇಲ್ಲಿ ರಕ್ತೇಶ್ವರಿ ಅಮ್ಮನ ದೇವಸ್ಥಾನ ಕೂಡ ಇದೆ. ಅದ್ರ ಜೊತೆಗೆ ಕೊರಗಜ್ಜ ಸ್ವಾಮಿಯವರ ದೇವಸ್ಥಾನ ಕೂಡ ಇದೆ. ನೀವು ನೋಡ್ತಿರ್ಬೋದು ಇಲ್ಲಿ. ಇವಾಗ ದೇವಸ್ಥಾನ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ನಾವು ಇವಾಗ ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ಸ್ಲಿಪ್ಪರ್ನ ಅಲ್ಲೇ ಬಿಟ್ಟು ನಾನಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮೊದಲು ರಕ್ತೇಶ್ವರಿ ಅಮ್ಮನ ದರ್ಶನ ಮಾಡಿಕೊಂಡು ಆಮೇಲೆ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಮೊದಲು ರಕ್ತೇಶ್ವರಿ ಅಮ್ಮ ಅವರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಇದೆಲ್ಲ ಆಲ್ಮೋಸ್ಟ್ ನೋಡಿರ್ತೀರ. ತುಂಬ ವೀಡಿಯೋಸು ಬರ್ತಾನೆ ಇರುತ್ತೆ, ಮತ್ತು ಫೋಟೋಸ್ ಎಲ್ಲ ಬರ್ತಾ ಇರುತ್ತೆ ನಮಗೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲ. ಸೊ ನಾನು ಲೈವಲ್ಲಿ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾರೂ ಜನ ಇರಲಿಲ್ಲ ಕಾರಣ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಒಂದು 2-3 ಜನ ಅಷ್ಟೇ ಇದ್ದಿದ್ದು. ತುಂಬ ಹತ್ತಿರದಿಂದ ನಮ್ಗೆ ಎಷ್ಟೊತ್ತು ಬೇಕಾದರೂ ಕೂತ್ಕೋಬೋದಿತ್ತು. ಅಷ್ಟು ಚೆನ್ನಾಗಿ ನಮಗೆ ದರ್ಶನ ಆಯಿತು. ನಾವು ರಕ್ತೇಶ್ವರಿ ಅಮ್ಮ ಅವರ ದರ್ಶನ ಆಗಿದ ನಂತರ ಅಲ್ಲಿ 1-2 ರೌಂಡು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಕೂತ್ಕೊಂಡು ಪ್ರೇಯರ್ ಮಾಡಿ ಇವಾಗ ಕೊರಗಜ್ಜ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ತಿರ್ಬೋದು ಇವಾಗ ಇದೇ ಆದಿಸ್ಥಳ ಸ್ವಾಮಿ ಕೊರಗಜ್ಜ. ಆ ವಿಡಿಯೋ ಅಷ್ಟು ತುಂಬ ಬಿಸಿಲಿತ್ತು. ಸೊ ವಿಡಿಯೋ ಅದಕ್ಕೆ ಸ್ವಲ್ಪ ಕತ್ಲೆ ಥರ ಕಾಣಿಸ್ತಾ ಇದೆ. ಈ ರೀತಿ ನಮಗೆ ಕೊರಗಜ್ಜ ಸ್ವಾಮಿಯ ದರ್ಶನ ಸಿಕ್ತು.